Which replica this is? ಹೌದಾನೆ ಇಡೀ ದೇಶಕ್ಕೆ ವಿದೇಶಕ್ಕೆ ಇದು ಟೆಲಿಕಾಸ್ಟ್ ಆಗ್ತಾ ಇದೆ. ನಿಜವಾದ ಒಂದು ಅಂಶಗಳು ನಿಮ್ಮ ತೋರ್ಸಿ. ನಿಜವಾದ ಯಾವ ತರ ಮುಖ ಕಾಣ್ಲಿ ಅಂತ. ಯಾವ ತರ ಸ್ಟೆಪ್ಸ್ ಹಾಕಿದ್ರಿ? ನಿಮ್ಮ ನಿಜವಾದ ಕ್ಯಾರೆಕ್ಟರ್ ಯಾವ ತರ- ಬರಲಿ ಎಲ್ರು ಯಾವ ಮುಂದೆ ತರ- ಅಂತ ಯಾವ ತರ ನಾವು- photo shoot ನಾವು ಪ್ರಯತ್ನ ಮಾಡಿದ್ರಿ? ಪಡ್ತಾ ಇದೀವಿ. ನಾನೇನು ಮಾತಾಡಲ್ಲ, ರಾಗಿಣಿನೇ ಕರೆಕ್ಟ್ ನಿಮ್ಗೆ, ಮಾತಾಡ್ಲಿ ಬಿಡಿ. ಇಂದ್ರಜಿತ್ ಅವ್ರದ್ದು ನಿಜವಾದ ಒಂದು ಕ್ಯಾರೆಕ್ಟರ್ ಸ್ಕೆಚ್ ನಾವು ನಿಮ್ಮನ್ನ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ದಯವಿಟ್ಟು. Thank God, not working. ಹಾ ಎಸ್ ಅನನ್ಯ ಎಸ್ ಸಾಂಗ್ ಹಾಡಿದ್ಯಪ್ಪ ಇದ್ರಲ್ಲಿ? ಎರಡು. ವೆರಿ ಗುಡ್. ಈ ಸಾಂಗಿನ ಸ್ಪೆಷಲ್ ಏನು? ಸ್ಪೆಷಲ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿವರೆಗೂ ಆ ಥರದ ಸಾಂಗ್ ನಾನ್ ಹಾಡಿಲ್ಲ. ತುಂಬಾ ಹೈ ಪಿಚ್ ಅಲ್ಲಿ ಇದೆ. ಅಂಡ್ ನನ್ ಕೈಲಿ ಅದನ್ನ ಹಾಡಿಸ್ತಾರೆ. ಯು ಆರ್ ನೋನ್ ಫಾರ್ ಹೈ ಪಿಚ್ ಸಿಂಗಿಂಗ್ ಅಲ್ವಾ? ದಟ್ ಹೈ ಪಿಚ್ ಇಸ್ ಡಿಫ್ರೆಂಟ್. ದಿಸ್ ಇಸ್ ಮೆಲಡಿ. ತುಂಬಾ ಮೆಲಡಿ ಹೈ ಪಿಚ್. ಹಾ, ನೀವ್ ಹಾಡ್ ಕೇಳಿದ್ರೆ ನಿಮ್ಮಿಬ್ಬರಿಗೂ ಕಾಂಪಿಟೇಷನ್ ಇದೆ ಇವತ್ತು, ಆಯ್ತಾ? ರೆಡಿ ಆಗು, ಆಯ್ತಾ? ನಿಮ್ಮಿಬ್ಬರಿಗೂ ಕಾಂಪಿಟೇಷನ್ ಇದೆ, ಮರ್ಯಾದೆ ಉಳಿಸು. ಓಕೆ, ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡ್ತೀನಿ. ನೀನ್ ಫಸ್ಟ್ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅಲ್ಲಮ್ಮ, ನಾನು ಹೇಳಿದ್ದು ಅವ್ಳಿಗೆ ಎದ್ದೇಳಕ್ ಆಗಲ್ಲ ಅಂತಲ್ಲ, ಎದ್ದೇಳದೇ ಇಲ್ಲ. ರಾಗಿಣಿ, ದಿಸ್ ನಾಟ್ ಫೇರ್. ನನಗೆಲ್ಲ ಹೇಳ್ಬೋದು, ಅವ್ರಿಗೆ ಹೇಳಂಗಿಲ್ವಾ? ವಾಟ್ ಇಸ್ ದಿಸ್? ಸರ್ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಎಕ್ಸಾಕ್ಟ್ಲಿ ಚಿನ್ನ, ಕರೆಕ್ಟ್. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ರದ್ದು ಕ್ಯಾರೆಕ್ಟರ್ ಸ್ಕೆಚ್ ಬರ್ಬೇಕು ಮುಂದೆ ಕ್ಲಿಯರ್ ಆಗಿ ಅಂತ. ಏಯ್ ಕಳ್ಳಿ, ಈಗ ಸದ್ಯಕ್ಕೆ ಕೂತ್ಕೋ, ರೆಸ್ಟ್ ತಗೋ. ಸಮೀಕ್ಷಾ, ವಾಟ್ ಹ್ಯಾವ್ ಯು ದಬಾಕ್? ಸೊ ಫಸ್ಟ್ ಗೆ ನನಗೆ ಹೇಳಿದ್ರೆ ಈ ಕ್ವೆಶನ್ ಕೇಳ್ತೀರಾ ಅಂತ ಗೊತ್ತಿತ್ತು. ಆಕ್ಚುಲಿ ಏನೋ ದಬಾಕಿಲ್ಲ, ಇವ್ರ ಜೊತೆ ಇರ್ತೀನಿ ನಾನು. ಅಲ್ಲ, ಬೇರೆ ಕ್ವೆಶನ್ ಕೇಳ್ಬೇಕಾ? ಕೇಳ್ತೀನಿ. ಬೇಡ, ಇವ್ರ ಏನೇನ್ ದಬಾಕ್ತಾರೋ ಅದಕ್ಕೆಲ್ಲ ನಾನು ಸೇಮ್ ದಬಾಕ್ ಎಫೆಕ್ಟ್ ಆಮೇಲೆ ಎಫರ್ಟ್ ಹಾಕ್ತೇನೆ ಅಷ್ಟೇ. ನೀವಿಬ್ರು ಸಿಸ್ಟರ್ಸ್ ಈ ಸಿನಿಮಾ? ಇದು ವರ್ಡ್ ಅರ್ಥ ಆಗ್ತಿಲ್ಲ ನನಗೆ. ಇಷ್ಟ ಆಗ್ತಿಲ್ಲ, ಸಾರಿ, ಏನೋ ಅರ್ಥ ಆಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ಇದು ವಾಟ್ ಇಸ್ ದಬಾಕೋಯಿಂಗ್ ಸ್ಟೂಡ್? ನೋ ವೇ, ಚೇಂಜ್ ದ ವರ್ಡ್. ಏನ ದಬಾಕೋದ? ಲೈಫ್ ಅಲ್ಲಿ ಏನೋ ದಬಾಕಿದ್ಯಾ ಅಂತ ಎಲ್ಲರಿಗೂ ಯಾರಾದ್ರೂ ಒಬ್ರು ಕೇಳ್ತಾರೆ. ಅಂದ್ರೆ ಏನ್ ಅಚೀವ್ ಮಾಡಿದ್ಯಾ ಅಂತ. ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ಯಾ, ಏನ್ ಅಚೀವ್ ಮಾಡಿದ್ಯಾ ಅಂತ. ನನಗೆ ಅರ್ಥ ಗೊತ್ತು, ಬಟ್ ನನ್ಗೆ ಇಷ್ಟ ಆಗ್ಲಿಲ್ಲ ವರ್ಡ್, ಚೇಂಜ್ ಮಾಡಿ. ಓಕೆ, ವಾಟ್ ಹ್ಯಾವ್ ಯು ನಾಟ್ ದಬಾಕ್ ಇನ್ ದ ಸಿನಿಮಾ? ನೋ ನಮ್ಮ ಅಕ್ಕಂಗೆ ಇಷ್ಟ ಆಗಿಲ್ಲ ಆದ್ಮೇಲೆ ಅದು ಚೇಂಜ್ ಆಗ್ಲೇಬೇಕು. ಬಿಕಾಸ್ ಇಲ್ಲಿ ಇನ್ನ ಇಬ್ರು ಟೆರೆಸ್ಟ್ ಇಲ್ಲೇ I ಇದೀವಿ. feel like a senior citizen. ಅಕ್ಕ, what is this? ದಯವಿಟ್ಟು ಕರ್ಕೊಂಡೋಗಿ ಇವ್ರಿಗೆ. What is this? ನಮ್ ಲೀಡರ್ ಅವರು, ನಮ್ ಲೀಡರ್ ತಾನೆ ಅವರು. ಓಕೆ, ಇಡೀ ಸಿನಿಮಾದಲ್ಲಿ ತುಂಬಾ ಕಷ್ಟ ಆಗಿದ್ ಸೀನ್ ಯಾವ್ದಪ್ಪ? ಅಕ್ಕನ ಜೊತೆ ಆಕ್ಟ್ ಮಾಡೋದು. ನನ್ಗೆ ಈ ವರ್ಡ್ ಇಷ್ಟ ಆಗ್ತಾ ಇಲ್ಲ, ಚೇಂಜ್ ಮಾಡಿ. ನನಗೂ ಇಷ್ಟ ಆಗ್ತಿಲ್ಲ, ಚೇಂಜ್ ಆಕ್ಚುಲಿ ಇವ್ರನ್ನ ಬರೀ ಟಿವಿನಲ್ಲಿ ನೋಡ್ತಾ ಇದ್ದೆ. ಜಸ್ಟ್ ಸಿನಿಮಾಗ್ ಹೋಗೇ ಇಲ್ಲ, ಸಿನಿಮಾಗ್ ಹೋಗಿ ನೋಡೇ ಇಲ್ಲ. ಮಜಾ ಟಾಕೀಸಲ್ಲೇ ಒಂದ್ 5 ಸಲ ನೋಡಿರ್ಬೇಕು. ಇಲ್ಲ, ಸಿನಿಮಾಗಳನ್ನ ತುಂಬಾ ನೋಡ್ತಾ ಇದ್ದೆ. ಅಂಡ್ ತುಂಬಾ ಇಷ್ಟ ಆಯ್ತು ರಾಗಿಣಿ ಅಂತಂದ್ರೆ. ನನಗೂ ಅಷ್ಟೇ, ಸೇಮ್ ಪಿಂಚ್. ಅಂಡ್ ಫಸ್ಟ್ ಡೇ ನನ್ ಸೆಟ್ಟಿಗೆ ಬಂದಾಗ ಸಾಂಗ್ ಮೌಂಟೇಜ್ ಶೂಟ್ ಮಾಡ್ತಾ ಇದ್ರು. ಅವಾಗ ನಂದು ಏನು ಇಲ್ಲ, ಆಕ್ಚುಲಿ ನಾನ್ ಜಸ್ಟ್ ಮಲ್ಗಿರ್ತೀನಿ, ಬಂದ್ ರಾಗಿಣಿ ಅವ್ರು ಮುತ್ಕೊಡ್ತಾರೆ ನನಗೆ. ಅದು ತುಂಬಾ ಕಷ್ಟ ಆಗಿದೆ, ಬಿಕಾಸ್ ತುಂಬಾ ನರ್ವಸ್ ಆಗಿದೆ, ಶೇಕ್ ಆಗ್ತಾ ಇದೀನಿ. ಬಟ್ ನಾನ್ ಮಲ್ಗಿರೋ ತರ ಆಕ್ಟ್ ಮಾಡ್ಬೇಕಾಗಿತ್ತು. ನನ್ ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ದೆ ಆಮೇಲೆ, ಲೈಕ್ ನಂಗೆ ರಾಗಿಣಿಯಿಂದ ಮುತ್ ಸಿಕ್ತು ಅಂತ. ವಾಟ್, ನಿನಗ್ ಸಿಕ್ತಾ? ನಮ್ಗೆಲ್ಲ ಬೇಕು, ನಾಳೆ ನಾವು ಬರ್ತೀವಿ ಅಂತ. ಲೈಕ್ ಅಂಡ್ ದಟ್ ಮೂಮೆಂಟ್ ನಾನ್ ಅನ್ಕೊಂಡೆ, ನಾನು ಹುಡುಗ ಆದ್ರೂ ಆಗಿರ್ಬಾರ್ದಾಗಿತ್ತ ಅಂತ ಅನ್ಕೊಂಡೆ. ನಾನೇನಾದ್ರೂ ಆ ಸೀನ್ ಅಲ್ಲಿ ಇದ್ದಿದ್ದು ಅಂದ್ರೆ ಹುಡುಗಿ ಅಲ್ದೆ ಹುಡುಗ ಆಗಿದ್ರೆ ಮಿನಿಮಮ್ 15-20 ಟೇಕ್ ತಗೋತಾ ಇದ್ದೆ. ಅದು ಬಂದು ಅನ್ಫಾರ್ಚುನೇಟ್ಲಿ ಈ ಟೇಕ್ ಮಾತ್ರ 2 ಆಗೋಯ್ತು. ಸುಮ್ನೆ ಹಿಂಗ್ ಮಲಗಿರೋದು, ಬಂದು ಹಿಂಗ್ ಮುತ್ಕೊಟ್ಟಿದ ತಕ್ಷಣ ಓ ಟೇಕ ಸರ್, ಸಾರಿ ಸರ್, ಚೆನ್ನಾಗಿರೋದು ಸರ್. ಯಾಕೆ ಸರ್ ನಾವೆಲ್ಲ ಜ್ಞಾಪಕ ಬರಲ್ಲ ನಿಮ್ಗೆ? ಈ ತರ ಅಟ್ಲೀಸ್ಟ್ ಅದೊಂದು ಸೀನ್ಗಾದ್ರೂ ಕರೆಸ್ಬಾರ್ದ ಸರ್? ಈ ವಿಷಯದಲ್ಲಿ ಅವ್ರು ಗ್ರೇಟ್, ಸಾಂಗ್ ಆದ್ರೂ ಕೊಟ್ರು ನಂಗೆ. ಇಲ್ಲ ನೋಡಿ, ಈಗ ಆಕ್ಚುಲಿ ಮಿಸ್ಟರ್ ಲೋಕೇಶ್, ನೀವ್ ಹಿಂಗೆಲ್ಲ ತೋರಿಸಬಾರ್ದು, ಇಟ್ಸ್ ಮಿಸ್ಟೇಕ್. ಯಾವ ತರ ಮಾಡ್ತಾ ಇದ್ರಿ ನೀವಿದು? ಈ ಸೀನ್ ನ ಹೌ ವುಡ್ ಹ್ಯಾವ್ ಪ್ಲೇಡ್? He would have done it smooth over there, I know it. ಅವ್ರು ಏನಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಸರ್ ನನ್ ಕೈಲಾಗಲ್ಲ, ನೀವು ಬನ್ನಿ ಅಂತ ತಕ್ಷಣ ಬಂದ್ಬಿಟ್ರು. ಐ ನೋ ಯು ಸರ್. ಇವಾಗ ಈ ಮನು ಮತ್ತೆ ಸಮೀಕ್ಷಾ ಟೆರರಿಸ್ಟ್ಗಳು ಪ್ರಪೋಸ್ ಮಾಡಿದ್ರೆ ಹೇಗೆ ಅನ್ನೋದನ್ನ ತೋರಿಸ್ತೀರಾ, ಕರೆಕ್ಟಾ? हेलो, ಹಾಯ್. मैं आपको ಎಕ್ಸ್ಕ್ಯೂಸ್ ಮೀ, ಕನ್ನಡ. मुझे
ಕನ್ನಡ ಸಂಪೂರ್ಣ ಆತ ಹೈ. ನೋಡೋಣ. ನಾನು ಇವತ್ತು ನಿಮ್ಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದೀನಿ. ಓ ದಟ್ಸ್ ನೈಸ್. ಬೇಗ ಪ್ರಪೋಸ್ ಮಾಡಿ, ನಾನು ಇನ್ನ ಸುಮಾರು ಕಡೆ ಬಾಂಬ್ ಹಾಕಕ್ ಹೋಗ್ಬೇಕು. ಬೇಗ, ಟೈಮ್ ಇಲ್ಲ. ಅಲ್ಲ, ನನ್ನ ಬಗ್ಗೆ ಏನು ತಿಳ್ಕೊಳ್ದೇನೆ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇದೀರಾ? ನೀವೇ ತಾನೇ ಪ್ರಪೋಸ್ ಮಾಡ್ತೀನಿ ಅಂತ ಬಂದಿದ್ದು. ಸರಿ, ನಾನು ಕ್ವಾಲಿಫಿಕೇಶನ್ಸ್ ಹೇಳ್ಬಿಡ್ತೀನಿ ನಂದು. ಪ್ಲೀಸ್ ಬೇಗ ಹೇಳಿ. ನನಗೆ ಎಲ್ಲಾ ಕಡೆನೂ ಕನೆಕ್ಷನ್ ಇದೆ. ನಾನ್ ಬಾಂಬ್ ಹಾಕಿರೋ ಜಾಗನೇ ಇಲ್ಲ. ಓಕೆ ಓಕೆ, ಎಲ್ಲೆಲ್ಲ ಹಾಕಿದ್ದೀರಾ? ನಾನ್ ಪ್ರೊಫೆಷನಲ್ ಟೆರರಿಸ್ಟ್ ಮೇಡಮ್. ಒಂದ್ ನಿಮಿಷ. ಓ ನೈಸ್. ನಾನು ಪ್ರೊಫೆಷನಲ್ ಟೆರರಿಸ್ಟ್. ಇಂಡೋರ್ ಟೆರರಿಸ್ಟ್, ಯುವರ್ ಔಟ್ಡೋರ್ ಟೆರರಿಸ್ಟ್. ನಾನು ಇಂಡೋರ್ ಅಲ್ಲಿ ಬಾಂಬ್ ಹಾಕ್ತೀನಿ, ಹೊರಗಡೆ ಬಾಂಬ್ ಹಾಕ್ತಾರೆ. ಐ ಥಿಂಕ್ ಅರ್ಥ ಆಯ್ತು ಅಂತ. ಅಮ್ಮ, ಇಂಡೋರ್ ಅಲ್ಲಿ ಬಾಂಬ್ ಹಾಕೋದು ಅಂದ್ರೆ ಬೇರೆ ಅರ್ಥ ಬರುತ್ತೆ ಅಂತ. ಇಂಡೋರ್ ಅಲ್ಲಿ ಬಾಂಬ್ ಹಾಕೋದು ಅಂದ್ರೆ ನಾನು ಮನೆ ಒಳಗೆ ಸಂಸಾರಗಳ ಮಧ್ಯ ಬಾಂಬ್ ಹಾಕ್ತೀನಿ. ಇವರು ಹೊರಗಡೆ ಸಂಸಾರಗಳನ್ನ ಹೊರಗಡೆ ಕರ್ಸಿ ಹೊರಗಡೆ ಜನಗಳಿಗೆ ಪಾರ್ಕ್ ಅಲ್ಲಿ ಹಾಕ್ತಾರೆ ಅಂತ. ಓಕೆ, ಕಂಟಿನ್ಯೂ. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಳು ಹುಟ್ಟಿದಾಗ ನಾವು ಹಲ್ಲಲ್ಕ ಚೆಸಿತಾರಲ್ಲ ಬಾಂಬ್, ಅದನ್ನೆಲ್ಲ ಆಟ ಆಡಕ್ ಕೊಡ್ತೀವಿ. ಓ ಅದ್ ನಮ್ಮನೇಲಿ ಗೋಲಿ ಆಡ್ತಾರೆ ಗೊತ್ತಾ ಮಕ್ಕಳು, ಅದ್ರಲ್ಲೇ ಆಡೋದು ಆಕ್ಚುಲಿ. ನಮ್ ಕಡೆ ನಮ್ ಬೀದಿಲಲ್ಲ. ಸಮಥಿಂಗ್ ಸ್ಪೆಷಲ್ ಬೇರೆ ನಮ್ಮ ಮನೆಯಲ್ಲಿ ಬಾತ್ರೂಮ್ ಅಲ್ಲೂ ಬಾಂಬ್ ಇಟ್ಟಿರ್ತೀವಿ, ಕಿಚನ್ ಅಲ್ಲೂ ಬಾಂಬ್ ಇಟ್ಟಿರ್ತೀವಿ. ನೆಕ್ಸ್ಟ್ ಇಯರ್ ಚಂದ್ರ ಕಳಿಸ್ತಾ ಇದೀವಿ ಬಾಂಬ್ ನ. ಬಾತ್ರೂಮ್ ಅಲ್ಲಿ ಕಿಚನ್ ಅಲ್ಲಿ ನೀವು ಬಾಂಬ್ ಬಿಡಲ್ಲ, ನೀವು ಬಾಂಬ್ ಹಾಕ್ತೀರಾ ಅನ್ಕೋ. ಪಾಪ ತುಂಬಾ ಭಯಾನಕವಾಗಿತ್ತು ಪ್ರಪೋಸಲ್. ಕೂತ್ಕೋಕಂದ. ಅನನ್ಯ ಸ್ಟೇಜ್ ಮೇಲೆ ಜೋರಾಗಿ ಕೂತ್ಕೊಂಡು ಒಂದ್ಸಲಿ ಬಿದ್ದೋಗ್ಬಿಟ್ಟಿತ್ತಂತಲ್ಲಪ್ಪ, ಯಾಕಪ್ಪ? ಒಂದ್ಸತಿ ಪರ್ಫಾರ್ಮ್ ಮಾಡ್ತಿದ್ದೆ. ನಮ್ ರಿದಮ್ ಪ್ಯಾಡ್ ಆರ್ಟಿಸ್ಟ್ ಅಡಾಪ್ಟರ್ ನ ಕಬ್ಣದಲ್ಲಿ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಸ್ಕೊಂಡ್ ಬಂದಿದ್ದಾರೆ? ಕಬ್ಬಣದಲ್ಲಿ ಮಾಡ್ಸ್ಕೊಂಡ್ ದಟ್ಸ್ ಆಕ್ಚುಲಿ ರಬ್ಬರ್ದಿರತ್ತೆ. ರಬ್ಬರು ಇಲ್ಲ ವುಡ್ ಅಲ್ಲಿ ಮಾಡಿರ್ತಾರೆ. ಅವ್ರು ಅದನ್ನ ಮಾಡ್ಸ್ಕೊಂಡು ಅಲ್ಲಿ ಇಟ್ಟಿದ್ದಾರೆ. ನಾನು ನಿಂತ್ಕೊಳ್ಳೋ ಸ್ಪೇಸ್ ಅಲ್ಲೇ ಇಟ್ಟಿದ್ದಾರೆ. ನಾನ್ ಚಪ್ಲಿ ಹಾಕೊಂಡ್ ಹಾಡಲ್ಲ ಸ್ಟೇಜ್ ಮೇಲೆ. ನಾನು ಫಸ್ಟ್ ಸಾಂಗು ಅವಾಗಿನ್ನೂ ಹಿಂಗ್ ಮೈಕ್ ಇಟ್ಕೊಂಡು ಹಿಂಗಿಟ್ಟೆ, ಕಿಚ್ಕೊಂಡ್ ಬಿದ್ಬಿಟ್ಟೆ, ಶಾಕ್ ಹೊಡೆದು. ಆಮೇಲೆ ಏನಾಯ್ತು? ಶೋ ಆಯ್ತಾ ಇಲ್ವಾ? ಇಲ್ಲ, ನಂಗೆ ಬಿದ್ದಿರೋದೇನು ಗೊತ್ತಾಗಿಲ್ಲ. ಆಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಎದ್ ನೋಡಿದ್ರೆ ಎಲ್ಲರೂ ಜನ ಎಲ್ಲ ಬಂದ್ ನಿಂತ್ಕೊಂಡ್ಬಿಡಿದ್ರು ಡಯಸ್ ಹತ್ರ. ಏನಾಯ್ತು ಅಂತ ಎದ್ದೆ. ಆಮೇಲೆ ಮತ್ತೆ ಹಾಡಕ್ ಶುರು ಮಾಡಿದೆ. ಅಷ್ಟೇ, ಏನು ಡಿಫ್ರೆನ್ಸ್ ಏನಾಗಿಲ್ಲ. ಬಿದ್ದಿದ್ದಷ್ಟೇ. ಗೊತ್ತೇ ಆಗಿಲ್ಲ ಅಂತಾನೆ. ನನಗ್ ಗೊತ್ತಾಗ್ಲಿಲ್ಲ. ಯಾರೋ ಒಬ್ಬ ಫ್ಯಾನ್ ತುಂಬಾ ಗಿಫ್ಟ್ ಗಳೆಲ್ಲ ಕೊಡುವಂತ ಒಬ್ಬ ಫ್ಯಾನ್ ಸಿಕ್ಕಿದಾನಂತೆ. ಏನಿದ ಕಳಿಸಿ ನೋಡ. ಅದು ಒಂದ್ ನಾವೇನಾದ್ರು ಮೆಸೇಜ್ ಹಾಕಿದ್ರೆ ಅದು ಅನಾನಿಮಸ್ ಆಗಿರೋ ತರ ಒಂದು ವೆಬ್ಸೈಟ್ ಇತ್ತು. ಅದ್ರಲ್ಲಿ ನಾನ್ ನಿಮ್ ದೊಡ್ಡ ಫ್ಯಾನು ಅಂತ ಒಂದ್ 10 ಸತಿ ಮೆಸೇಜ್ ಮಾಡಿದ್ರು. ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಅವರು ಅದನ್ನ ನೋಡ್ಬಿಟ್ಟು ಹಿಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನೀವು ಇವತ್ ಗ್ರೀನ್ ಡ್ರೆಸ್ ಹಾಕೊಂಡಿದ್ರಿ, ನಾನು ಎಲ್ಲೆಲ್ಲೋ ನೋಡ್ದೆ ನಿಮ್ನ, ಹಂಗೆ ಹಿಂಗೆ ಅಂತ. ಯಾರೋ ತುಂಬಾ ಗೊತ್ತಿರೋರೆ ಅಂತ ಅನ್ಕೊಂಡ್ ಎಲ್ಲಾರನು ಚೆಕ್ ಮಾಡಿದೆ, ಬಟ್ ಯಾರು ಅಲ್ಲ ಅದು. ಒನ್ ಫೈನ್ ಡೇ ನಮ್ಮ ಮನೆ ಬಾಗ್ಲಿಗೆ ಬ್ಯಾಗ್ ಅಲ್ಲಿ ಒಂದ್ ದೊಡ್ಡ ಲೆಟರು. ಆ ಲೆಟರ್ ಅಲ್ಲಿ ನಾನ್ ನಿಮ್ ಫ್ಯಾನು, ನೀವ್ ತುಂಬಾ ಚೆನ್ನಾಗಿ ಹಾಡ್ತೀರಾ, ನೀವ್ ಯಾವತ್ತೂ ಹಾಡೋದ್ ಬಿಡಬಾರ್ದು, ನೀವ್ ತುಂಬಾ ಒಳ್ಳೆ ಮನ್ಸಿದೆ, ಹಂಗೆ ಏನಾದ್ರು ದೊಡ್ಡ ಇದು ಬರ್ದ್ಬಿಟ್ಟು ಒಂದ್ ದೊಡ್ಡ ಚಾಕ್ಲೇಟ್ ಎಲ್ಲ ಇಟ್ಬಿಟ್ಟು ಒಂದ್ ಕಿವಿ ಒಲೆ ಎಲ್ಲ ಇಟ್ಬಿಟ್ಟು ಹೋಗಿದ್ರು. ಯಾರು ಅಂತ ಇವತ್ತವರೆಗೂ ಗೊತ್ತಿಲ್ಲ. ಐ ಆಲ್ಸೋ ಹ್ಯಾವ್ ಅ ಡೌಟ್. ಇದು ಕಿವಿ ಒಳ್ಳೆ ಎಲ್ಲ ಕೇಳಿದ ತಕ್ಷಣ ನನಗೆ ಡೌಟ್ ಬಂತು ಅವ್ರ ಮೇಲೆ. ಬಟ್ ಆದ್ರೂ ಯಾರು ಹೇಳಲ್ಲ ಬಿಡಿ. ಓಕೆ, ಇಲ್ಲ ಅವ್ರ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಕಿವಿ ಒಲೆನ ಯಾರೋ ಪ್ರೆಸೆಂಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸುಮ್ಮನೆ ಅದ. ಅದಕ್ಕೆ ಬೇಕಾ ಹಾಕೋತೀರಾ? ಇಲ್ಲ ಚೆನ್ನಾಗಿದೆ. ನೀವ್ ಹಾಕೊಂಡ್ರೆ ಇಲ್ಲಿ ಹಾಕೋಬೇಕು. ಓಕೆ, ಇವಾಗ ರೆಮೋಗೆ ಮತ್ತೆ ಅನನ್ಯಾಗೆ ಕಾಂಪಿಟೇಷನ್. ಎದ್ದೇಳಮ್ಮ, ಎದ್ದೇಳು, ಕಮಾನ್ ಟ್ರೈ. ಎಸ್ ಬಾಪ ಕಂದ. ಇನ್ನೊಂದು ಮೈ ಕೊಡು, ಹ್ಯಾಂಡ್ ಮೈ ಕೊಡು.
ಇನ್ನೊಂದ್ ಸ್ವಲ್ಪ ಹೊತ್ತು ಆಡ್ತಾರಮ್ಮ ಇನ್ನೊಂದ್ ಸ್ವಲ್ಪ ಹೊತ್ತು ಆಡ್ತಾರಮ್ಮ ಏನ್ ಹೊಟ್ಟೆ ಉರಿ ನಮ್ಮಿಬ್ಬರನ್ನ ಕಿತ್ತಾಡಕ್ ಬಿಟ್ಬಿಟ್ಟು ಇವ್ರಿಬ್ರು ಜೀವಲ್ ಬಂದಿ ಅಲ್ಲ ನಾವ್ ಹಾಡಿದ್ವಲ್ಲ ಅವ್ರ ಕ್ಯಾಬ್ರೆ ಮಾಡೋದು ಸಕ್ಕದಾಗಿ ಮಾಡಕ್ ಆಗ್ಲಿಲ್ಲ ನಮ್ಗೆ ಸಕ್ಕದಾಗಿ ದಯವಿಟ್ಟು ಪ್ಲೀಸ್ ಜೋರಾಗಿ ಚಪ್ಪಾಳೆ ವೆರಿ ನೈಸ್